ಬಿಡದಿ ಟೌನ್ಶಿಪ್ ನಾಡಿನ ಹಿತಾಸಕ್ತಿಯ ಪರವಾಗಿಲ್ಲ, ಇದು ರಿಯಲ್ ಎಸ್ಟೇಟ್ಗಾಗಿ ಇಟ್ಟಿರೋ ಕಾರ್ಯಕ್ರಮ ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಇದು ಉಪಯೋಗ ಅಲ್ಲ, ನಾವು ಹೋರಾಟ ಮುಂದುವರಿಸುತ್ತೇವೆ ಅಂತಿದ್ದಾರೆ ಕುಮಾರಸ್ವಾಮಿ. ಆರಂಭದಿಂದಲೂ ಕೂಡ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ರು ಎಚ್ಡಿಕೆ. ಈಗ ಹೋರಾಟ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅವರು ಇವತ್ತು ಸರ್ಕಾರ ಇಟ್ಕೊಂಡಿದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಏನು ಬೇಕಾದರೂ ಮಾಡ್ತೀನಿ ಅಂತಕ್ಕಂಥ ಅವರ ಉದ್ದಟತನ ಏನಿದೆ, ಇದಕ್ಕೆ ನಂದೇನು ತಕರಾರಿಲ್ಲ. ಅವ್ರ ಪಾಡಿಗೆ ಅವ್ರು ಮಾಡಲಿ. ನಾವು ಈ ದೇಶದ ಕಾನೂನು ವ್ಯವಸ್ಥೆ ಒಳಗೆ ನಾವು ರೈತರ ಪರವಾಗಿ ಕೊನೆ ಹಂತದಲ್ಲಿ ಹೋರಾಟ ಏನು ಮಾಡಬೇಕು ಮಾಡೋಣ. ನಾವು ಕೋರ್ಟ್ನಲ್ಲಿ ಜನಗಳ ಪರವಾಗಿ ನ್ಯಾಯಾಲಯ ಏನಿದೆ, ಇದರ ಹಿನ್ನೆಲೆ ಏನಿದೆ, ಇದರಿಂದ ಆಗ್ತಕ್ಕಂಥ ಸಾಧಕ ಬಾಧಕಗಳೇನು, ಇದೆಲ್ಲವನ್ನು ಕೋರ್ಟ್ ಮುಂದೆ ಇಟ್ಟು ಕಾನೂನಿನ ವ್ಯಾಪ್ತಿನಲ್ಲಿ ಏನು ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ತಾವೇ ಹಂಗಿದ್ರೆ ತಾರ್ಕಿಕ ಅಂತ ಮಾಡಿ ಕೋರ್ಟ್ ಮುಂದೆ ಹೋಗ್ಬೇಕು, ಬೇರೆ ಏನಿಲ್ಲ. ಇಲ್ಲಿ ರಾಜಕೀಯ ಮಾಡೋದೇನಿಲ್ಲ. ಆ ರೈತರು ಏನು ಕಳೆದ 450-500 ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ, ಅವರ ಪರವಾಗಿ ನಿಲ್ಲಬೇಕಾದಂಥದ್ದು ಜನಪ್ರತಿನಿಧಿಗಳು ನಮ್ಮ ಕರ್ತವ್ಯ ಇದೆ, ಆ ಕೆಲಸ ಮಾಡ್ತೀವಿ. ಈ ಒಂದು ಬಿಡದಿಯ ಟೌನ್ಶಿಪ್ ವಿಷಯದಲ್ಲಿ ಇಲ್ಲಿ ಯಾರ್ದ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ, ನಾಡಿನ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಇರ್ತಕ್ಕಂಥ ಕೆಲವು ತೀರ್ಮಾನಗಳೇನಿದೆ, ಲ್ಯಾಂಡ್ ಗ್ರ್ಯಾಬರ್ಸ್ಗೆ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಬೆಂಗಳೂರು ನಗರದ ಅಭಿವೃದ್ಧಿ ಇವತ್ತು ಯಾವ ಪರಿಸ್ಥಿತಿಲಿದೆ ನೀವೇ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಅಭಿವೃದ್ಧಿಗೆ ಕಳೆದ 3 ವರ್ಷದಲ್ಲಿ ಈ ಸರ್ಕಾರ ಯಾವುದೇ ರೀತಿಯ ಒಂದು ಸ್ಪಷ್ಟವಾದಂಥ ದಿಕ್ಕಿನಲ್ಲಿ ಬೆಂಗಳೂರಿನ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಇಲ್ಲಿ ಏನೂ ನೋಡಲಿಲ್ಲ. ಇವಾಗ ಬೆಂಗಳೂರಿನ ಒತ್ತಡವನ್ನು ಸರಿಪಡಿಸಬೇಕು ಅಂತ ಹೇಳಿ ಬಿಡದಿ ಹತ್ರ ಮಾಡ್ತಾಯಿದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅದ್ರ ಜೊತೆಗೆ ಕುಮಾರಸ್ವಾಮಿಯವರ ಕೂಸೆ ಇದು. ಆದರೆ ಇದು ನನ್ನ ಒಂದು ಈಗ ಅದನ್ನು ಕೈಗೆತ್ಕೊಂಡು ಮುಂದುವರಿಸಿದ್ದೇವೆ ಅಂತಕ್ಕಂಥದ್ದೇನು ಹೇಳ್ತಾರೆ. 2006ರಲ್ಲಿ 2026ರಲ್ಲಿ ಈ 20 ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಇದೆಲ್ಲ ಯೋಚನೆ ಮಾಡಬೇಕಲ್ವೇ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಮಾಡೇ ಸಿದ್ಧ ಅಂತ ಹೇಳ್ತಾರೆ. ಈಗ ಅಲ್ಲಿ ರೈತರ ಪರಿಸ್ಥಿತಿ ಏನಿದೆ, ನಾವು ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ರೈತರ ಬದುಕನ್ನು ನೋಡಬೇಕು, ರಾಜ್ಯದ ಅಭಿವೃದ್ಧಿಯನ್ನು ನೋಡಬೇಕು.